ಇವಾಗ ಮಾಡೋ 2 ಗಾಡಿ ಮಾಡ್ತಾ ಇದೀವಿ ಸರ್. ಮಂಗಳೂರಿಗೆ ಆಕ್ಚುಲಿ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ನಿಮಗೆ ಮ್ಯಾಕ್ಸಿಮಮ್ 15 ಡೇಸ್ ಸರ್. 15. ಓಕೆ, ಅಲ್ಲಿ ಕರೂರಲ್ಲಿ. ಹೌದು. ತಮಿಳ್ನಾಡಲ್ಲಿ ಇದಕ್ಕೆ ಕೊಂಬು ಮಿರರ್ ಅಂತ ಹೇಳ್ತಾರಂತೆ, ಇದು ಯೂಸ್ ಮಾಡ್ತಾರೆ, ನೋಡ್ಬೋದು ನೋಡಿ. ಮತ್ತೆ ನಿಮ್ದೇನೋ ಸಜೆಷನ್ ಕಲರ್ಸ್ ಇದ್ರೆ ತೋರಿಸಿ ಅಂತ ಹೇಳ್ತಾರೆ. ಓಕೆ, ಅದರಿಂದ ಆ ಪ್ರಕಾರ ನಾವು ಮಾಡಿ ಮಿಕ್ಸ್ ಮಾಡಿ ತೋರಿಸ್ತೀವಿ. ಇದು ಕಲರ್ ಚೆನ್ನಾಗಿ ಕಾಣಿಸ್ತದೆ. ರನ್ನಿಂಗ್ ಇವಾಗ ಸದ್ಯಕ್ಕೆ ಇರೋದು ಬಂದು ಲಾಸ್ಟಿಗೆ ಸ್ಟಾಪ್ ಬಸ್ ಎಲ್ಲ ಐಚರ್ ಮಾಡಿದೆ. ಓಕೆ, ಲೈಲ್ಯಾಂಡ್ ಇವಾಗ ನಡೀತಾ ಇದೆ ಸರ್. ಉಡುಪಿ, ಮಂಗಳೂರು, ಕುಂದಾಪುರ ಬಸ್ಗಳು, ಓಕೆ, ಮತ್ತೆ ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ ಬಸ್ಗಳು. ಓಕೆ. ಒಂದು ಬಸ್ಸಿಗೆ ಅದಾದ್ರು ಒಂದು ಮೆಟಾಲಿಕ್ ಒಂದು ಕಲರ್ ಹೊಡಿತೀವಿ ಅಂತಂದ್ರೆ ಬ್ಲೂ ಅಂದ್ರೆ ಒಂದು 6 ರಿಂದ 8 ಡಿಪೆಂಡ್ ಬೈ ಬಸ್. ಈ ಕಂಪನಿಲಿ ಬಂದು ಹೈಯೆಸ್ಟ್ ಮಾಡಿದ್ದು ಬಂದು ಫಸ್ಟ್ ನೋಡಿದ್ರೆ APM. APM ಧನ್ಯ ಮಾಡಿದ್ದಾರೆ. ಓಕೆ, ಆಮೇಲೆ ಕಾರ್ಕಳ ವಿಶಾಲ್ ಮಾಡಿದ್ದಾರೆ. 95 ಆಪರೇಟರ್ಸ್ ಇವರದ್ದು ಪರಿಚಯ ಇದೆ ಸರ್. ಎಲ್ಲವೇ ಒಳ್ಳೆ ನಮ್ಮನ್ನ ಅವ್ರ ಮಗನಾಂತ ಹುಡುಗನಾಂತ ನಡೆಸ್ಕೊಂಡಿದ್ದಾರೆ. ವಾವ್, ಸೂಪರ್. ಅದು ಗೌರ್ಮೆಂಟ್ ರೂಲ್ಸ್ ಮಾಡಿದ್ದಾರೆ. ಅವರೊಂದು ಸ್ಟ್ಯಾಂಡರ್ಡ್ ಮಾಡಿದ್ದಾರೆ. ಟೂರಿಸ್ಟ್ ವೆಹಿಕಲ್ಗೆ ಬಂದ್ಬಿಟ್ಟು ವೈಟ್ ಒಂದು ಬ್ಲೂ ಬಾರ್ಡರ್. ನಂತರ ಲೋಕಲ್ ಬಸ್ ಒಂದು ಪಿಂಕ್ ಒಂದು ಅದು ವೀಲ್ ಆರ್ಚ್ ಬರ್ತಲ್ಲ ಮರ್ಗಾಡ್ ಹತ್ರ ಬರುವಾಗ ಲೈಟಿಂಗ್ ಇಂಡಿಕೇಟರ್ ನೋಡ್ರೆ ವೈಟ್ ಅದು, ಬಟ್ ಓನ್ಲಿ ಫಾರ್ ಬ್ರೈಟ್, ಅದು ಪವರ್ ಮಾತ್ರ ಹೊರಗೆ ಇಲ್ಲ ಸರ್. ಅದು ಆಕ್ಚುಲಿ ಇಂಟರ್ನ್ಯಾಷನಲ್ ಕೋಡ್ಸ್ ಇರುತ್ತೆ. ಒಂದು ರಾಯಲ್ ಶೇಡ್ಸ್ ಇರುತ್ತೆ. ಮತ್ತೆ ಅದರ್ಸ್ ಕಂಪನೀಸ್ OEM ಮ್ಯಾನುಫ್ಯಾಕ್ಚರರ್ಸ್ ಕಲರ್ ಇರುತ್ತೆ. ಮಾರುತಿ, ಸುಜುಕಿ ಇಲ್ಲ ಹೋಂಡೈ. ಹಾಯ್, ಹೆಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್. ನಾನು ಎಕ್ಸ್ಪೋದ ಒಳಗಡೆ ಇದ್ದೇನೆ. ಎಕ್ಸ್ಪೋದ ಒಳಗಡೆ ಒಬ್ಬರು MC ಮೋಟಾರ್ನ ರಘು ಸರ್ ಬಂದಿದ್ದಾರೆ. ನಮ್ಮ ಕಡೆಯವರಿಗೆ ಎಲ್ರಿಗೂ ಚಿರಪರಿಚಿತ. ಇವರು ತುಂಬಾ ಚೆನ್ನಾಗಿ ಮಾಡಿ ಕೊಡ್ತಾರೆ. ಆಲ್ಮೋಸ್ಟ್ ಸ್ಕೂಲು, ನಮ್ಮ ಕಡೆ ಎಕ್ಸ್ಪ್ರೆಸ್ ಬಸ್ ಎಲ್ಲ ಇವರೇ ರೆಡಿ ಮಾಡ್ತಾರೆ. ನೋಡುವ ಇವರು ಏನು ಹೇಳ್ತಾರಂತ ಕೇಳುವ, ಬನ್ನಿ. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್, ನಿಮ್ಮ ಹೆಸರು? ರಘು ಅಂತ. ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಮ್ಮ ಊರ ಕಡೆ ಎಲ್ಲ ಚಿರಪರಿಚಿತ, ಎಲ್ಲ ಆಪರೇಟರ್ಸ್ನವರಿಗೆ ಗೊತ್ತಿದೆ ನಿಮ್ಮ, ಅಲ್ವಾ ಸರ್? ಇವಾಗ ಪ್ರೆಸೆಂಟ್ ನಿಮ್ದು ಎಲ್ಲಿ ಸರ್? ನಿಮ್ದು ಪ್ಲಾಂಟ್ ಎಲ್ಲಿ ಸರ್? ನಾವು ತಮಿಳ್ನಾಡು ಕರೂರ್ ಸರ್. ಓಕೆ, ತಮಿಳ್ನಾಡು ಕರೂರ್. ಓಕೆ ಸರ್, ತಮಿಳ್ನಾಡಲ್ಲಿ ಕರೂರಲ್ಲಿ ಸಾಧಾರಣ ಒಂದು ಎಷ್ಟು ಬಾಡಿ ಬಿಲ್ಡರ್ಸ್ ಇದ್ದಾರೆ? ಒಂದು 60 ಬಾಡಿ ಬಿಲ್ಡರ್ಸ್. ಓಕೆ, 60. 60. ಅಷ್ಟೊಂದು ಬಾಡಿ ಬಿಲ್ಡರ್ಸ್ ಇದ್ದಾರೆ ಅಲ್ವಾ? ಓಕೆ ಸರ್, ಇವಾಗ ನಿಮ್ಮ ಬಾಡಿ ಬಿಲ್ಡರ್ನ ಹೆಸರು ಏನು ಸರ್? MG ಮೋಟಾರ್ಸ್ ಬಸ್ ಬಾಡಿ ಬಿಲ್ಡರ್ಸ್. ಓಕೆ, ಪ್ರೆಸೆಂಟ್ ಯಾವ ಗಾಡಿ ಮಾಡಿದ್ರಿ ನೀವು? ಪ್ರೆಸೆಂಟ್ ಮಂಗಳೂರಿಗೆ ಬಂದು ಲಾಸ್ಟ್ ಬಂದು ಬಾಡಿ ಕೃಷ್ಣ ಪ್ರಸಾದ್ AR ಟ್ರಾವೆಲ್ಸ್. ಓಕೆ, ಆಮೇಲೆ ಅರಫಾ. ಓಕೆ, ಮತ್ತೆ ಉಡುಪಿಯಲ್ಲಿ ಬಂದು ಲಕ್ಷ್ಮಿ ಎಕ್ಸ್ಪ್ರೆಸ್. ಲಕ್ಷ್ಮಿ ಎಕ್ಸ್ಪ್ರೆಸ್. ಆಮೇಲೆ ಇದು GM ಸ್ಕೂಲ್. ಓಕೆ, ಈ ಸ್ಕೂಲ್ ಗಾಡಿ ಸಹ ನೀವು ಮಾಡ್ತೀರಾ? ಓಕೆ, ಅಂದ್ರೆ ಇಷ್ಟಿಷ್ಟು ಬಲ್ಕಲ್ಲಿ ಮಾಡೋದು ಅಥವಾ ಒಂದೆರಡು ಗಾಡಿ ಇದ್ರೆ ಎಲ್ಲ ಮಾಡ್ತೀರಾ? ಹೇಗೆ? ಎಲ್ಲ ಮಾಡ್ತೇವೆ. ಒಂದೆರಡು ಗಾಡಿ ಇದ್ರೆ ಸಹ ಮಾಡ್ತೀರಾ? ಎಲ್ಲ ಗಾಡಿ ಮಾಡ್ತೀವಿ. GM ಇದೆಷ್ಟು ಮಾಡಿದ್ರಿ ಸರ್? 2 ಗಾಡಿ ಮಾಡಿ. 2 ಗಾಡಿ. ಯಾವ್ದು ಗಾಡಿ ಅದು? ಅದು ಲೈಲ್ಯಾಂಡ್ ಮಾಡಿದ್ದೇವೆ. ಲೈಲ್ಯಾಂಡ್ ಮಾಡಿದ್ರೆ ಲೈಲ್ಯಾಂಡ್ 5200 4200. ಓಕೆ ಸರ್, ಹೆಚ್ಚಾಗಿ ನಿಮ್ಮ ಕಡೆ ಯಾವ್ದು ಗಾಡಿ, ಯಾವ್ದು ಜಾಸ್ತಿ ಬರೋದು? ಸ್ಕೂಲಿಗೆ ಅಂತಕ್ಕಿಂತ ಮಫ್ಸಲ್ ಬಸ್ ಸರ್. ಉಡುಪಿ, ಮಂಗಳೂರು, ಕುಂದಾಪುರ ಬಸ್ಗಳು. ಓಕೆ, ಮತ್ತೆ ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ ಬಸ್ಗಳು. ಮತ್ತೆ ಬ್ಯಾಂಗ್ಳೂರ್ ಸ್ಟಾಪ್ ಬಸ್ಗಳು. ಇದೆಲ್ಲ ಮಾಡ್ತಾರೆ. ಬ್ಯಾಂಗ್ಳೂರಿಗೆ ಹೆಚ್ಚಾಗಿ ಸ್ಟಾಪ್ ಬಸ್ ಮಾಡ್ತೀವಿ. ಸ್ಟಾಪ್ ಬಸ್ ಮಾಡ್ತಾರೆ. ನಮ್ಮ ಕಡೆ ಸ್ವಲ್ಪ ಎಕ್ಸ್ಪ್ರೆಸ್ ಬಸ್. ನಮ್ಮ ಕಡೆ ಮಂಗಳೂರಿಗೆ ಅಂತಂದ್ರೆ ಸೌತ್ ಕನ್ನಡ ಎಕ್ಸ್ಪ್ರೆಸ್ ಜಾಸ್ತಿ ಸರ್. ಓಕೆ, ರೀಸೆಂಟ್ ಆಗಿ ನೀವು ಮಂಗಳೂರಿಗೆ ಬಂದ್ರಿ, ಉಡುಪಿಗೆ ಬಂದ್ರಿ ಸರ್. ಎಲ್ಲಿಗೆ ಬಂದಿದ್ರಿ ನೀವು? ನಾನು ಉಡುಪಿಗೆ ಬರುವಾಗ ಲಾಸ್ಟ್ ಬಂದು ನಮ್ಮ ಲಕ್ಷ್ಮಿ ಎಕ್ಸ್ಪ್ರೆಸ್ ಅವರು ಮಗಳು ಮದುವೆಗೆ ಬಂದೆ. ಓಕೆ, ಲಾಸ್ಟ್. ಓಕೆ, ಬಂದು GM ಸ್ಕೂಲಿಗೆ ಹೋಗ್ಬಿಟ್ಟು ಓಕೆ ಕೃಷ್ಣ ಮಠಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಸೀದಾ ಮಂಗಳೂರು ಬಂದ. ಸೀದಾ ಮಂಗಳೂರು. ಹಾಗಾದ್ರೆ ನೀವು ಇವಾಗ ತುಂಬಾನೇ ಗಾಡಿ ಮಾಡಿ ಎಲ್ಲ ಎಕ್ಸ್ಪೀರಿಯನ್ಸ್ ಇದೆ. ನಮ್ಮ ಕಡೆ ಹೆಚ್ಚಾಗಿ APM ಗಾಡಿ, ಸುಗಮ ಮತ್ತೆ ದುರ್ಗಾಂಬ ಅದೆಲ್ಲ ಇದೆ. ಅದೆಲ್ಲ ಗಾಡಿ ನೀವು ಮುಂಚೆ ಮಾಡಿದ್ರ? ಹೌದು ಸರ್, ನಾನು ಇದಕ್ಕೆ ಮುಂಚೆ ಒಂದು ಕಂಪನಿಯಲ್ಲಿ 1990 2022 ವರೆಗೆ ವರ್ಕ್ ಮಾಡಿದೆ. ಓಕೆ, ಒಂದು ದೊಡ್ಡ ಕಂಪನಿ. ಆಕ್ಚುಲಿ ಅದರಿಂದ ನನಗೆ ಬಂದು ಅದು APM, ದುರ್ಗಾಂಬ, ದುರ್ಗಾ ಪ್ರಸಾದ್, ಆಮೇಲೆ HMT, ನಮ್ಮ ಭಾರತಿ ಬಸ್ನವರು, ಆಮೇಲೆ ಲಿಟಲ್ ರಾಕ್ ಸ್ಕೂಲು, ಆಮೇಲೆ ಆ ಥರ ಕಾರ್ಕಳ ವಿಶಾಲ್ ಎಲ್ಲವೇ ಆಲ್ಮೋಸ್ಟ್ ನಮ್ಮ ಕಡೆದು ಎಲ್ಲ 200% ಖರ್ಚು ಉಂಟು ಸರ್. 200%. ಸರ್, ಎಷ್ಟು ಟೈಮ್ ತಗೊಳ್ತೀರಾ ಸರ್ ಒಂದು ಗಾಡಿ ರೆಡಿ ಮಾಡಲಿಕ್ಕೆ? ಆಕ್ಚುಲಿ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ನಿಮಗೆ ಮ್ಯಾಕ್ಸಿಮಮ್ 15 ಡೇಸ್ ಸರ್. 15. ಓಕೆ, ಅಲ್ಲಿ ಕರೂರಲ್ಲಿ? ಹೌದು. 15 ಡೇಸ್ ಅಲ್ಲಿ? 15 ಡೇಸ್. ಈಗ ಚೆಸ್ ಇಟ್ಟ ನಂತರ 15 ಡೇಸ್ ಅಲ್ಲಿ ಗಾಡಿ ಮ್ಯಾನುಫ್ಯಾಕ್ಚರ್ ಆಗ್ತದೆ. ಓಕೆ, ಅದು ಮಾಡೆಲ್ಸ್ ಎಲ್ಲ ಹೇಗೆ ನೀವು ಅಲ್ಲೇ ನಿಮಗೆ ತೋರಿಸ್ತಾರ? ನೀವು ತೋರಿಸ್ತೀರಾ ನಮಗೆ? ಅಂದ್ರೆ ಡಿಸೈನ್ ಎಲ್ಲ ಗಾಡಿ ಸೌತ್ ಕನ್ನಡ ಎಲ್ಲ ಆಪರೇಟ್ ಏನಂತಂದ್ರೆ ಅಲ್ಲಿ ಕರೂರಿಗೆ ಬಂದ್ರೆ ಗಾಡಿ ಚೆನ್ನಾಗಿ ಬರ್ತದೆ.
ಹಾಗಂತ ಒಂದು ಮೈಂಡ್ ಇದೆ. ಖಂಡಿತ ಅವರಿಗೆ ಬಂದು ಅವ್ರು ಸ್ಯಾಟಿಸ್ಫೈಡ್ ಹೆಂಗೆ ಮಾಡಬೇಕೋ ಆ ಥರ ನಾವು ಮಾಡಿಕೊಡ್ತೇವೆ ಸರ್. ಇಲ್ಲ ಖಂಡಿತ ಸರ್, ಯಾಕೆ ಹೇಳಿದರೆ ನಮ್ಮ ಕಡೆಯಿಂದ ಆಲ್ಮೋಸ್ಟ್ ಗಾಡಿ ನಿಮ್ಮದೇ ಕರೂರಲ್ಲೇ ಮಾಡೋದು. ಇವಾಗ ನನಗೆ ಸಹ ಗೊತ್ತಿರಲಿಲ್ಲ ಎಷ್ಟು ಬಾಡಿ ಬಿಲ್ಡರ್ಸ್ ಇದ್ದಾರೆ ಅಂತ. ನೀವು ಹೇಳಿದ್ರಿ 60 ಬಾಡಿ ಬಿಲ್ಡರ್ಸ್ ಇದ್ದಾರೆ ಅಂತ ಹೇಳಿದ್ರಿ. ಅಷ್ಟು ಬಟ್ 60 ಬಾಡಿಲಿ ಬಂದು ಸೌತ್ ಕನ್ನಡ ಅಂತ ಬರೋದು ಒಂದು 4-5 ಮ್ಯಾಕ್ಸಿಮಮ್ ನೋಡ್ರಿ ಅಂತಂದ್ರೆ ಒಂದು ದೊಡ್ಡ ಹೆಸರು ಹೇಳೋದು ಬೇಡ, ಒಂದು 3 ಕಂಪನೀಸ್ 4 ಕಂಪನೀಸ್ ಅಷ್ಟೇ. 4 ಕಂಪನಿ ಅಷ್ಟೇ. ಸೌತ್ ಕೆನರಾಗ ಅವರೇ. ಓಕೆ. ಮತ್ತೆ ಎಲ್ಲ ಈ ಕಡೆ ಎಲ್ಲ ಬರುತ್ತೆ. ಮತ್ತದೆಲ್ಲ ತಮಿಳ್ನಾಡು ಜಾಸ್ತಿ ಸರ್. ತಮಿಳ್ನಾಡು ಜಾಸ್ತಿ ಸರ್. ಆಂಧ್ರ ಇದ್ದಾರೆ. ನಾವು ಬಂದು ಸೌತ್ ಕನ್ನಡ ಮಾಡ್ತೇವೆ, ಶಿವಮೊಗ್ಗ ಮಾಡ್ತೇವೆ, ಚಿತ್ರದುರ್ಗ ಮಾಡ್ತೇವೆ, ಬ್ಯಾಂಗ್ಳೂರ್ ಸ್ಟಾಪ್ ಬಸ್ ಮಾಡ್ತೇವೆ, ಚೆನ್ನೈ ಸ್ಟಾಪ್ ಬಸ್ ಮಾಡ್ತೇವೆ, ತಮಿಳ್ನಾಡು ಫುಲ್ ಮಾಡ್ತೇವೆ, ಆಮೇಲೆ ಬಂದ್ರು ಒರಿಸ್ಸಾ ಮಾಡ್ತೇವೆ. ಒರಿಸ್ಸಾ ಆ ಕಡೆ ಸರ್. ನಮ್ದು ಇವಾಗ ನೀವು ಅಲ್ಫಾ ಕೋಚ್ ಅಂತ ಹೇಳಿದ್ರಿ. ಅಲ್ಫಾ ಅಲ್ಲ, MG ಮೋಟರ್ಸ್ ಸರ್. ನೀವು MG ಮೋಟರ್ಸ್ ಅಂತ ಹೇಳಿದ್ರಿ ಸರ್. ಅದು ಎಲ್ಲಿ ಬರುತ್ತೆ? ಅಡ್ರೆಸ್ ಎಲ್ಲಿ ಬರುತ್ತೆ? ಅದು ಬಂದು ಕರೂರಿಂದ ಸರ್ ಒಂದು 6 ಕಿಲೋಮೀಟರ್ ಸರ್. ತಿರುಚಿ ರೋಡಲ್ಲಿ ಇದೆ. ತಿರುಚಿ ರೋಡಲ್ಲಿ ಇದೆ. ಓಕೆ. ಹೆಚ್ಚಾಗಿ ಯಾವುದು ಜಾಸ್ತಿ ಬರುತ್ತೆ ಸರ್ ಅಲ್ಲಿ? ಲೈಲ್ಯಾಂಡ್ ಬರುತ್ತಾ, ಟಾಟಾ ಬರುತ್ತಾ ಸರ್? ಲೈಲ್ಯಾಂಡ್ ಬರೋದು ಸರ್, ಐಚರ್ ಬರ್ತದೆ, ಟಾಟಾನು ಬರ್ತದೆ, 3 ಬರ್ತದೆ. ಇವಾಗ ಪ್ರೆಸೆಂಟ್ ರನ್ನಿಂಗ್ ಜಾಸ್ತಿ ರನ್ನಿಂಗ್ ಇವಾಗ ಸದ್ಯಕ್ಕೆ ಇರೋದು ಬಂದು ಲಾಸ್ಟಿಗೆ ಸ್ಟಾಪ್ ಬಸ್ ಎಲ್ಲ ಐಚರ್ ಮಾಡಿದೆ. ಓಕೆ. ಲೈಲ್ಯಾಂಡ್ ಇವಾಗ ನಡೀತಾ ಇದೆ ಸರ್. ಲೈಲ್ಯಾಂಡ್ ಸಹ ನಡೀತಾ ಇದೆ, ಐಚರ್ ಸಹ ನಡೀತಾ ಇದೆ. ಹಾಗೆ ಎಸ್. ಇನ್ನೊಂದು ಹೇಳೋದಾದ್ರೆ ನೀವು ರಾವ್ ಮೋಟಾರ್ ಏಜೆನ್ಸಿಗೆ ಭೇಟಿ ಕೊಟ್ಟಿದ್ದೀರಾ. ನೀವು ಇಲ್ಲಿದು ಏನೆಲ್ಲ ಯೂಸ್ ಮಾಡ್ತೀರಾ ಸರ್ ನೀವು? ಇದರಲ್ಲಿ ಬಂದು ನಾವು ಹೆಡ್ಲೈಟ್ ಸರ್, ಓಕೆ, ಇಂಡಿಕೇಟರ್ಸ್, ಸೈಡ್ ಇಂಡಿಕೇಟರ್, ಓಕೆ, ಆಮೇಲೆ ವೀಲ್ ಆರ್ಚ್ ಲೈಟ್ ಈ ಒಂದು ಲೈಟ್ ಮಾಡ್ತೇವೆ ಸರ್. ನಾನೇ ಇದು ಡೆವಲಪ್ಮೆಂಟ್ ಮಾಡಿದ್ದು ಈ ಲೈಟ್. ಇದು ಅದು ವೀಲ್ ಆರ್ಚ್ ಬರ್ತಲ್ಲ ಮರ್ಗಾಡತ್ಲಿ ಬರುವಾಗ ಲೈಟ್ ಇಂಡಿಕೇಟರ್. ಇದು ನೋಡ್ರೆ ವೈಟರ್ ಅದು, ಬಟ್ ಓನ್ಲಿ ಫಾರ್ ಬ್ರೈಟ್. ಅದು ಪವರ್ ಮಾತ್ರ ಹೊರಗೆ ಫ್ಲಾಶ್. ಅದು ಮಾತ್ರ ಕೊಂಚ ಚೆನ್ನಾಗಿರ್ತದೆ. ಓಕೆ. ಇದು ನಾವೇ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ವಿ. ಹೌದಾ? ಖಂಡಿತವಾಗ್ಲೂ ನೋಡ್ಬೋದು ನೋಡಿ. ಇದು ಇವರು ಮಾಡಿರುವಂತಹ ಗಾಡಿಯ ನಾನು ಮಾಡಿದ್ದೆ ವೀಲ್ ಆರ್ಚ್ ಅಲ್ಲಿ ಇದನ್ನ ಅಸೆಂಬಲ್ ಮಾಡಿ ತೋರಿಸಿದ್ದೀನಿ. ಓಕೆ, ತೋರಿಸಿದ್ರಾ ಸರ್? ಮತ್ತೇನೆಲ್ಲ ನೀವು ಹಾಕ್ತೀರಾ ಸರ್? ಇದು ಕೊಂಬು ಮಿರರ್ ಸರ್. ಓಕೆ. ಅದ ಕೊಂಬು ಮೀನ್ಸ್ ಬಂದು ಫ್ರಂಟ್ ಅಲ್ಲಿ ಒಂದು ಜೊಂಗಾ ತರ ಒಂದು ಮಿರರ್ ಇದು. ಕೊಂಬು ಮಿರರ್. ಅದ ಹೆಸರು ಕೊಂಬು ಮಿರರ್ ಅಂತ ನಾವು ಹೇಳೋದು ತಮಿಳಲ್ಲಿ. ನೀವು ಹೇಳುದು ಹೌದು. ಇದು ಒಂದು ಸರ್ ತಮಿಳ್ನಾಡಲ್ಲಿ ಇದಕ್ಕೆ ಕೊಂಬು ಮಿರರ್ ಅಂತ ಹೇಳ್ತಾರಂತೆ. ಇದು ಯೂಸ್ ಮಾಡ್ತಾರೆ, ನೋಡ್ಬೋದು ನೋಡಿ. ಓಕೆ. ಇದನ್ನು ಮಾಡ್ತೇವೆ ಸರ್. ಇದು ಸೈಡಿಗೂ ಮಾಡ್ತೇವೆ. ಈ ಒಳಗೆ ಬಂದು ಫೇಸ್ ಮಿರರ್ ತರ. ಈ ಒಳಗೆ ಡ್ರೈವರ್ ಪಕ್ಕದಲ್ಲಿ ಹಾಕಿದ್ರೆ ಪ್ಯಾಸೆಂಜರ್ ಎಲ್ಲ ಕಾಣ ಮರಿ ಅದಕ್ಕೋಸ್ಕರ ಈ ತರ ಒಂದು ಹಾಕ್ತೇವೆ. ಮತ್ತೆ ಏನಂತ ಹೇಳಿದ್ರೆ ಇದು ಸ್ಕೂಲ್ ಬಸ್ಸಿಗೆ ಜಾಸ್ತಿ ಆಗಿ ಹಾಕ್ತಾರೆ. ಸ್ಕೂಲ್ ಬಸ್ ಇಲ್ಲ, ಅದು ಅವ್ರು ನಾವು ಹಾಕ್ಲಾರೇವು. ಅದು ಓಯಿ ಬಾಡಿ ಬಿಲ್ಡಿಂಗ್ ಬರೋದು ಹಾಕ್ತಾರೆ. ಇದು ಬಂದು ನಾವೇ. ಓಕೆ. ಇದು 2 ಇಂಡಿಕೇಟರ್ ಸರ್. ಓಕೆ. ಸೈಡಿಗೆ ಬಂದು ಇಂಡಿಕೇಟರ್ ಇದೇ ಹಾಕ್ತೀರಾ? ಇದು ಹಾಕ್ತೇವೆ. ಇದು ಒಂದು ಫ್ಯಾನ್ಸಿ ಲೈಟ್. ಫ್ಯಾನ್ಸಿ ಲೈಟ್. ಇದು ಇಷ್ಟು ನೀವು ಇಲ್ಲಿಂದ ಪರ್ಚೇಸ್ ಮಾಡಿ ನಿಮ್ಮದ್ರಲ್ಲಿ ಹಾಕ್ತಾರೆ. ಅದೇ ತರ ಇದು ಬಾಸುರಿ ಅವರದ್ದು ಹಾರ್ನ್. ಇದು ಹಾರ್ನ್ ಒಂದು ಮಾಡ್ತೇವೆ. ಓಕೆ. ಇದು ಹಾಕಿದ್ದೇವೆ. ಮತ್ತೆ ಈ ಆಪರೇಟರ್ಸ್ನವ್ರಿಗೆ ಏನೆಲ್ಲ ರಿಕ್ವೈರ್ಮೆಂಟ್ ಇದ್ರು ಅದರ ಮೇಲೆ ನೀವು ಹಾಕ್ತೀರಾ? ಈಗ ಕೆಲವರು 6 ಪುಂಗಿ ಹಾಕಿ ಹೇಳ್ತಾರೆ, 4 ಹಾರ್ನ್ ಹಾಕಿ, ಹಾಗೆ ನೀವು ಹಾಕ್ತೀರಾ? ಅದು ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಏನೇನಿದೆ ಅದು ಮಾತ್ರ. ಅದಕ್ಕೆ ನಮ್ಮ ನೋಡೋ ಬಾಡಿ ಬಿಲ್ಡಿಂಗ್ ಅಲ್ಲಿ ಅದೇ ಬಂದು ನಾವು ಮಾಡಿಕೊಡೋದು. ಸಪೋಸ್ ಕಸ್ಟಮರ್ ಕೇಳಿದ್ರೆ ಕಸ್ಟಮರ್ ಚಾಯ್ಸ್, ಅವರೋட ರಿಸ್ಕ್, ಅವ್ರು ಕೇಳೋದು ಮಾಡಿಕೊಡ್ತೇವೆ ಸರ್. ಇವಾಗ ನಿಮ್ದು ಬಾಡಿ ಕೋಡ್ ಬರೋದಾದ್ರೆ ನೀವೆಷ್ಟು ವರ್ಷಕ್ಕೊಮ್ಮೆ ಚೇಂಜ್ ಮಾಡ್ತೀರಾ? ಇವಾಗ ಕೆಲವರೆಲ್ಲ ಒಂದು ವರ್ಷಕ್ಕೆ ಚೇಂಜ್ ಮಾಡ್ತಾರೆ. ಯಾವುದು? ಬಾಡಿ ಸ್ಟೈಲ್ ಆಫ್ ಬಾಡಿ. ಆ ಬಾಡಿ ಬಂದು ಇಯರ್ಲಿ ಒನ್ಸ್ ಮಾಡ್ತೇವೆ. ಇಯರ್ಲಿ ಇಯರ್ಲಿ 2 ಟೈಮ್ಸ್ ಮಾಡ್ತೀವಿ. ಅದರಲ್ಲಿ ಹೆಚ್ಚಾಗಿ ನಮ್ಮ ಈ ಒಂದು ಕೋಚಲ್ಲಿ ತುಂಬಾನೇ ಫೇಮಸ್ ಆದಂತ ನೇಮ್ ಯಾವ್ದು ಸರ್ ಬಾಡಿಯಲ್ಲಿ ನಿಮ್ದ್ರಲ್ಲಿ? ಒಂದೊಂದು ಬಾಡಿ ಡೆವಲಪ್ಮೆಂಟ್ ಫ್ರಂಟ್ ಬ್ಯಾಕ್ ಶೇಪು, ಫ್ರಂಟ್ ಶೇಪು, ವೀಲ್ ಆರ್ಚ್ ಅದು ಸೈಡ್ ಇಲ್ಲಿ ಒಂದು ಗ್ಲಾಸ್ ಕೊಡ್ಬೇಕು, ನೋಡಿದ್ರೆ ಗೊತ್ತಾಗ್ತದೆ. ಓಕೆ. ಫ್ರಂಟ್ ಟೈರ್ಗೆ ಮೇಲ್ಗಡೆ ನೋಡ್ರೆ ಒಂದು ಗ್ಲಾಸ್ ಒಂದು ಕೊಡುವೆ. ಫ್ರಂಟ್ ಟೈರಿಗೆ ಮೇಲೆ ನೋಡ್ರಿ ಅಂತಂದ್ರೆ ಒಂದು ಗ್ಲಾಸ್ ತರ ಒಂದು ಕೊಡುವೆ. ಅದು ಒಂದು ನಾವು ಕೊಂಚ ಡಿಫ್ರೆಂಟ್ ಆಗಿ ಮಾಡಿ. ಓಕೆ. ಅದೊಂದು ಸ್ವಲ್ಪ ಸಮಥಿಂಗ್ ಡಿಫರೆಂಟ್. ಇವಾಗ 2 ಗಾಡಿ ಮಾಡ್ತಾ ಇದೀವಿ ಸರ್. ಮಂಗಳೂರಿಗೆ ಆಕ್ಚುಲಿ ಜೀತ್ ಟ್ರಾವೆಲ್ಸ್ ಅಂಡ್ ಸುಬ್ರಹ್ಮಣ್ಯ ಅಂತ 2 ಸಿಟಿ ಬಸ್ ಅವರಿಗೆ ಬಂದು ಗಾಡಿ ಸ್ವಲ್ಪ ಫ್ಯಾನ್ಸಿಯಾಗಿ ಮಾಡ್ತಾ ಇದ್ದೇವೆ. ನೆಕ್ಸ್ಟ್ ವೀಕ್ ಡೆಲಿವರಿ. ನೆಕ್ಸ್ಟ್ ವೀಕ್ ಅಲ್ಲಿ ಡೆಲಿವರಿ. ಅದು
ಮತ್ತೆ ಮತ್ತೊಂದು ಸ್ಮಾರ್ಟ್ ಬಸ್ ಅಂತ ಉಪ್ಪಿನಂಗಡಿ ಓಕೆ ಸ್ಮಾರ್ಟ್ ಅದು ಅರಫಾ ಗಾಡಿಯೋட ಕಸಿನ್ ಅವರು. ಓಕೆ ಓಕೆ ಅವ್ರದ್ದು ಒಂದು ಗಾಡಿ ಅವರ ಕಸಿನ್ ಅವ್ರದ್ದೊಂದು ಮಾಡ್ತಾ ಇದ್ದಾರೆ. ಇವಾಗ ನೆಕ್ಸ್ಟ್ ಪ್ರಾಜೆಕ್ಟ್ ಬರೋವಾಗ ಬಸ್ ಓಕೆ ನಿಮ್ಮ ಉಡುಪಿ ಇಲೆಯಿರ ಕೂಡ ಪ್ರಿನ್ಸ್ ಅಂತ ಒಂದು ಬಸ್ ನೋಡಿದ್ರ ಪ್ರಿನ್ಸ್ ಗೊತ್ತು ಅದು ಒಂದು ಅದೊಂದು ಇಲ್ಲ ಅದು ಬಂದು ನೆಕ್ಸ್ಟ್ ಅದು ಬರಾಮರಿ ಅದು ಒಂದು ಪ್ಲಾನಿಂಗ್ ಇದ್ದಾರೆ. ಓಕೆ ಓಕೆ ಅದು ಲಕ್ಷ್ಮಿ ಎಕ್ಸ್ಪ್ರೆಸ್ ಒಂದು 2 ಬಸ್ ಮಾಡ್ತಾರೆ. ಲಕ್ಷ್ಮಿ ಎಕ್ಸ್ಪ್ರೆಸ್ ಅಂತ ಹೇಳಿ ತುಂಬಾ ಫೇಮಸ್ ಸರ್ ಅವರು, ತುಂಬಾನೇ ಓಲ್ಡ್ ಕಂಪನಿ ಅವರು, ಅದೊಂದು ಮಾಡ್ತಾರೆ ಅಲ್ಲ. ಹೌದು ಸರ್. ಓಕೆ ಸರ್, ಪ್ರೈಸ್ ಬಂದ್ಬಿಟ್ಟು ಎಷ್ಟಾಗುತ್ತೆ ಸರ್ ಒಂದು? ಸರ್ ಅದು ವೇರಿಯೇಷನ್ ಎಷ್ಟು 30 ಸೀಟಿಗೆ ಒಂದು ಪ್ರೈಸ್ ಬರೋದು, 50 ಸೀಟಿಗೆ ಒಂದು ಬರೋದು, ಓಕೆ ಆಮೇಲೆ 64 ಸೀಟಿಗೆ ಒಂದು ಬರೋದು, ಓಕೆ ಆ ಥರ ಡಿಪೆಂಡ್ಸ್ ಅಂದ್ರೆ ಸೀಟ್ಸ್ ಮೇಲೆ ಡಿಪೆಂಡ್ಸ್. ಓಕೆ, ಹಾಗಾದ್ರೆ ಒಂದು 20-25 ಡೇಸ್ ಅಲ್ಲಿ ಗಾಡಿ ಕೊಡ್ತೀರಾ ನೀವು? ಗ್ಯಾರಂಟಿ ಕೊಡ್ತೀವಿ. ಆ ಥರ ತುಂಬಾ ಜನ ಹೇಳ್ತಾ ಇದ್ರು ನಮ್ದು ಕರೂರಲ್ಲಿ ಕೆಲಸ ತುಂಬಾನೇ ಸ್ಪೀಡ್ ಆಗುತ್ತೆ, ಪ್ರೊಡಕ್ಷನ್ ಅಷ್ಟು ಸ್ಪೀಡ್ ಇದೆ, ಅದಕ್ಕೋಸ್ಕರ ಅಲ್ಲಿ ಹೋಗ್ತಾರೆ ಅಂತ ನಮ್ಮ ಕಡೆಯಿಂದೆಲ್ಲ ತುಂಬಾ ಆಪರೇಟರ್ಸ್ನವ್ರು ನನಗೆ ಹೇಳಿದ್ರು, ತುಂಬಾ ಕೆಲಸ ಸ್ಪೀಡ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ಹಾಗಾಗಿ ಸ್ಪೀಡ್ ಆಗಿ ಕೊಡ್ತೀರಾ ಗಾಡಿ ಎಲ್ಲ? ಅವಾಗ ನಾನು ಆ್ಯಕ್ಚುಲಿ 1990 ಇದ್ದಾನೆ ಇಲ್ಲಿ ಈ ಫೀಲ್ಡಲ್ಲಿ. ಓಕೆ, 1990. ಓಕೆ. ಅದರಲ್ಲಿ ನನಗೆ ಫಸ್ಟ್ ಧೈರ್ಯವಾಗಿ ಮಾಡಿ ಕೊಟ್ಟದ್ದು ಬಂದು ದುರ್ಗಾ ಪ್ರಸಾದ್ ಮೋಟಾರ್ಸ್ ಅಂತ ಪಾಂಡ್ಯ. ಓಕೆ, ಗೊತ್ತಾಯ್ತು. ಅವರು ಗಾಡಿ ಸುಧಾಕರ್ ಶೆಟ್ ನೋಡ ಬ್ರದರ್ ಒಬ್ರು ಇದ್ರು. ಓಕೆ, ಅವ್ರಿಗಂತ ಫಸ್ಟ್ ಮಾಡಿ 2 ಗಾಡಿ ಇತ್ತು. ಹೌದು, ಅದು ಗಾಡಿ ಸುಬ್ಬಣ್ಣ ಸೆಟ್ ಅಂತ ಅವ್ರ ಹೆಸರು. ಹೌದು, ಸುಬ್ಬಣ್ಣ ಸೆಟ್ ಅವ್ರ ಬಸ್ತ ಕರೂರಿಗೆ ನಾನು ಮಾಡಿದ್ದು ಫಸ್ಟ್ ಬಸ್. ನೀವು ಕರೂರಲ್ಲಿ ಮಾಡಿದ್ದು? ನಾನು ಫಸ್ಟ್ ಮಾಡಿದ್ದು ಬಸ್ ಅವ್ರ. ಓಕೆ, ಅವ್ರ ಬಸ್ತ ಫಸ್ಟ್ ಮಾಡಿದೆ. ಓಕೆ, ಅದಕ್ಕೆ ಆಮೇಲೆ ಹಂಗೆ ಕಂಟಿನ್ಯೂ ಆಯ್ತು ಸರ್. ದುರ್ಗಾ ಪ್ರಸಾದ್, ಆಮೇಲೆ ಲಕ್ಷ್ಮಿ ಎಕ್ಸ್ಪ್ರೆಸ್, APM, ಓಕೆ, ಆಮೇಲೆ ವಿಶಾಲ್, ಕಾರ್ಕಳ ವಿಶಾಲ್, ಮಂಗಳೂರು ವಿಶಾಲ್, ಓಕೆ, HMT ಐರಾ, ಓಕೆ, ಆಮೇಲೆ ಮೂಡುಬೆದ್ದಲ್ಲಿ ನವಮಿ ಟ್ರಾವೆಲ್ಸ್ ನಮ್ಮ ಕಂಪನಿ, ಓಕೆ, ಆಮೇಲೆ ಅದು ಮಾರಿ ಮ್ಯಾಕ್ಸಿಮಮ್ ನಮಗೆ ಸೌತ್ ಕನ್ನಡಲ್ಲಿರೋ ಆಪ್ರೇಟರ್ ಒಂದು 95 ಆಪ್ರೇಟರ್ ನನಗೆ ಪರಿಚಯ ಉಂಟು ಸರ್. 95 ಆಪರೇಟರ್ಸ್ ಇವರದ್ದು ಪರಿಚಯ ಇದೆ ಸರ್. ಎಲ್ಲವೇ ಒಳ್ಳೆ ನಮ್ಮನ್ನ ಅವ್ರ ಮಗನಾಗಂತ ಹುಡುಗನಾಗಂತ ನಡೆಸ್ಕೊಂಡಿದ್ದಾರೆ. ವಾವ್, ಸೂಪರ್. ನೋಡಿ, ಅವರ ಮನೆ ಹುಡುಗನ ತರ ಇವರನ್ನು ನೋಡ್ತಾರಂತೆ. ನಾವು ಸೌತ್ ಕನ್ನಡ ಮ್ಯಾಂಗ್ಳೂರ್ ಅಂತಂದ್ರೆ ಭಾಳ ಪ್ರೀತಿ, ತಾಯಿ ಮನ ತರ ನಮಗೆ ಅಲ್ವಾ? ಸೂಪರ್ ಸರ್, ಸೂಪರ್. ಹೌದು ಸರ್, ಹೆಚ್ಚಾಗಿ ನಮ್ಮ ಕಡೆದು ಗಾಡಿ ಯಾವುದು ಜಾಸ್ತಿಯಾಗಿ ಪ್ರೊಡಕ್ಷನ್ ನೀವು ಮಾಡಿರೋದು ನಿಮಗೆ ಗೊತ್ತಿದ್ದ ಪ್ರಕಾರ? ಸರ್ ಹ್ಯಾಂಗ ನೋಡ್ರಿ ಅಂತಂದ್ರೂ ನಮಗೆ ಸೌತ್ ಕನ್ನಡಲ್ಲಿ ಹೈಯೆಸ್ಟ್ ಮಾಡಿದ್ದು ನಮಗೆ, ನಾನು ಈ ಕಂಪನಿ ಮಾಡಿಲ್ಲ, ಮುಂಚೆ ಮಾಡಿದ ಕಂಪನಿಲಿ ಬಂದು ಹೈಯೆಸ್ಟ್ ಮಾಡಿದ್ದು ಬಂದು ಫಸ್ಟ್ ನೋಡಿದ್ರೆ APM. APM ದಂಗೆ ಮಾಡಿದ್ದಾರೆ. ಓಕೆ, ಆಮೇಲೆ ಕಾರ್ಕಳ ವಿಶಾಲ್ ಮಾಡಿದ್ದಾರೆ. ಕಾರ್ಕಳ ವಿಶಾಲ್ ಮಂಗಳೂರಲ್ಲ, ಕಾರ್ಕಳ ವಿಶಾಲ್ ಮಂಗಳೂರು ವಿಶಾಲ್ ಮಾಡ್ತಾರೆ. ಓಕೆ, ಅದಕ್ಕೆ ಆಮೇಲೆ ಜಯರಾಜ್ ಬಲ್ಲಾಲ್ ಮೋಟಾರ್ಸ್ ತೊಂದಿದೆ, ಗೊತ್ತು ಜಯರಾಜ್, ಅವ್ರಿಗೂ ಮಾಡಿದ್ದಾರೆ. ಓಕೆ, ಆಮೇಲೆ ನೋಡ್ರಿ ಅಂತಂದ್ರೆ ಹೈಯೆಸ್ಟ್ ಮಾಡೋದು ಇವರು ನವದುರ್ಗ. 2 ಕಂಪನಿ ಬ್ರದರ್ಸ್ ಇದ್ದಾರೆ. ಹೌದು, SNDP ನವದುರ್ಗ. ಅವರು ಬಾಳಕೃಷ್ಣ ರಾಯ್ ಅಂತಿದ್ದಾರೆ. ಓಕೆ, ಆಮೇಲೆ ಅವ್ರ ಹಳೆಯ ಅವ್ರ ಗಾಡಿ ಮಾಡ್ತಾ ಇದ್ದಾರೆ. ಹೆಚ್ಚಾಗಿ ಅವರೆಲ್ಲ ಮಾಡಿದ್ದಾರೆ. ಸರ್, ಇವಾಗ ಪ್ರೆಸೆಂಟ್ ಅಲ್ಲಿ ಇರೋ ನಿಮ್ದು ಕಂಪನಿಯಲ್ಲಿ ನೀವು ಫಸ್ಟ್ ಮಾಡಿರೋಂಥ ಗಾಡಿ ಯಾವ್ದು ಸರ್? ಫಸ್ಟ್ ನಮ್ಮ ಲೈನ್ ಇದು ಫಸ್ಟ್ ಗಾಡಿ ಯಾವ್ದು ಮಾಡಿ? ಯಾವ ಕೋಚಲ್ಲಿ ನೀವು ಇವಾಗ ಇರೋದು ಪ್ರೆಸೆಂಟ್ ಕೋಚಲ್ಲಿ ಮಾಡಿದ್ದು ಒಂದು ಫಸ್ಟ್ ಗಾಡಿ 2005 ಅಲ್ಲಿ, ಸಾರಿ 2025 ಅಲ್ಲಿ ಫಸ್ಟ್ ಗಾಡಿ ಲಕ್ಷ್ಮಿ ಎಕ್ಸ್ಪ್ರೆಸ್. ಲಕ್ಷ್ಮಿ ಎಕ್ಸ್ಪ್ರೆಸ್ ಇದು ಫಸ್ಟ್ ಗಾಡಿ ನಿಮ್ದು, ನಮ್ದು ಕೋಸ್ಟಲ್ ಏರಿಯಾದಲ್ಲ? ಓಕೆ, ಅದು ಯಾವುದು ಲೈಲ್ಯಾಂಡ್ ಟಾಟಾನ ಗಾಡಿ? ಅದು ಎಲ್ಲ ಲೈಲ್ಯಾಂಡ್. ಲೈಲ್ಯಾಂಡ್. ಓಕೆ, ಹಾಗಾದ್ರೆ ನಮ್ಮ ಕಡೆ ಎಲ್ಲ ಚಿರಪರಿಚಿತ ಎಲ್ಲ ಬರ್ತಾ ಇರ್ತೀರಾ? ಉಡುಪಿ, ಮಣಿಪಾಲ ಎಲ್ಲ ಬರ್ತಾ ಇರ್ತೀರಾ? ಸರ್, ತುಂಬ ಖುಷಿ ಆಯ್ತು ಸರ್ ನಿಮ್ಮನ್ನು ಮೀಟ್ ಆಗಿ. ಅದು ಬೇರೆ ನಮ್ಮ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ಸ್ ನೋಡ್ತೀರಾ ನೀವು, ತುಂಬ ಸಪೋರ್ಟ್ ಮಾಡ್ತೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇನ್ ಫ್ಯೂಚರ್ ನೆಕ್ಸ್ಟ್ ಬರೋದಾದರೆ ನಮ್ಮನ್ನು ಉಡುಪಿ ಮಣಿಪಾಲದಲ್ಲಿ ಮೀಟ್ ಮಾಡುವ ಸರ್. ಶ್ಯೂರ್ ಸರ್, ಮತ್ತೊಂದು ಏನಂತ ಹೇಳಿದರೆ, ಇವರ ಬಾಡಿ ಬಿಲ್ಡಿಂಗ್ನ ಒಂದು ವಿಡಿಯೋವನ್ನು ನಾನು ಆದಷ್ಟು ಬೇಗ ಕರೂರಿಗೆ ಹೋಗಿ ನಾನು ಅಪ್ಲೋಡ್ ಮಾಡ್ತೇನೆ. ಸರ್ ನನಗೆ ಪರ್ಮಿಷನ್ ಕೊಟ್ಟಿದ್ದಾರೆ, ನಮ್ದು ಅಲ್ಲಿ ಸಹ ಬಂದು ವಿಡಿಯೋ ಮಾಡಿ ತೋರಿಸಿ, ನಿಮ್ಮ ಸಬ್ಸ್ಕ್ರೈಬರ್ನವರಿಗೋಸ್ಕರ ತೋರಿಸಿ ಅಂತ ಹೇಳಿದರು. ನಾನು ಖಂಡಿತವಾಗ್ಲೂ ಆದಷ್ಟು ಬೇಗ ನಾನು ಕರೂರಿಗೆ ಹೋಗಿ ನಾನು ವ್ಲಾಗನ್ನು ಮಾಡ್ತೇನೆ. ವೆಲ್ಕಮ್ ಸರ್, ವೆಲ್ಕಮ್ ಟು ಕರೂರ್. ಖಂಡಿತ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್. ಬಸ್ಸಿನ ವ್ಲಾಗನ್ನು ನೀವು ನೋಡಿರ್ತೀರಾ, ಹಾಗೆಯೇ ಬಸ್ಸಿನ ಸ್ಪೇರ್ ಪಾರ್ಟ್ಸಿನ ಒಂದು ವ್ಲಾಗ್ಸನ್ನು ನೋಡಿರ್ತೀರಾ, ಹಾಗೆಯೇ ಬಾಡಿ ಬಿಲ್ಡರ್ಸ್ನ ಒಂದು ವ್ಲಾಗನ್ನು ನೋಡಿರ್ತೀರಾ. ಈ ಒಂದು ಬಸ್ಸನ್ನು ಕಲರ್ಫುಲ್ ಮಾಡುವವರು ಇವರೇ. ಯಾರಂತ ಗೊತ್ತಾ?
ನಾನು ನಿಮಗೆ ಈ ಒಂದು ವ್ಲಾಗಲ್ಲಿ ತೋರಿಸ್ತೇನೆ, ಬನ್ನಿ. ನಮಸ್ಕಾರ ಸರ್, ಹೇಗಿದ್ದೀರಾ? ಚೆನ್ನಾಗಿದೆ. ಚೆನ್ನಾಗಿದೆ ಸರ್. ನಿಮ್ಮ ಹೆಸರು? ನನ್ನ ಹೆಸರು ನಾಗೇಶ್ ಅಂತ. ನಾಗೇಶ್ ಸರ್. ಊರಲ್ಲಿ ನಿಮ್ಮದು? ನಮ್ಮದು ಊರು ಆ್ಯಕ್ಚುಲಿ ಬ್ಯಾಂಗ್ಳೂರು. ಓಕೆ. ನಾವು ಕರೂರಲ್ಲಿ ಶಿಫ್ಟ್ ಆಗಿ ಪೇಂಟ್ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೀವಿ. ಓಕೆ. ನಮ್ಮ ಕಂಪ್ನಿ ಹೆಸರು ಅಲ್ಫಾಗಮ್ ಕೋಟಿಂಗ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಅಂತ. ಓಕೆ. ಅಲ್ಲಿ ಪೇಂಟ್ ಸಪ್ಲೈ ಮಾಡ್ತೀವಿ ಕರೂರ್ ಮಾರ್ಕೆಟ್ಗೆ, ಕೋಚಸ್ಗೆ ಎಲ್ಲ. ಓಕೆ. ಅಂದರೆ ಈ ಕರೂರಿಗೆ ಆಲ್ಮೋಸ್ಟ್ ನೀವೇ ಸಪ್ಲೈ ಮಾಡೋದಾ ಪೇಂಟ್? ಆಲ್ಮೋಸ್ಟ್ ನಾವೇ ಸಪ್ಲೈ ಮಾಡ್ತೀವಿ. ಓಕೆ ಸರ್. ಇವಾಗ ಮೇಯ್ನ್ ಆಗಿ ಬಂದುಬಿಟ್ಟು ಯಾವ ಥರ ನೀವು ಪೇಂಟನ್ನು ಹಾಕ್ತೀರಾ ಸರ್ ಬಸ್ಸಿಗೆಲ್ಲ? ಬಸ್ಗೆ ಅಂದರೆ 2K ಪಾಲಿಯುರಿಥಿನ್ ಪೇಂಟ್ ಮ್ಯಾನುಫ್ಯಾಕ್ಚರರ್ ಕಂಪನಿ ನಮ್ಮದು. ಓಕೆ. 2K ಪಾಲಿಯುರಿಥಿನ್ ಪೇಂಟ್ಸ್. ಓಕೆ. ಓಕೆ. ಇವಾಗ ನಾವು ಕಾರಿಗೆ ಬರೋದಾದ್ರೆ ಕಾರ್ ಮತ್ತೆ ಬಸ್ಸಿದು ಪೇಂಟ್ ಡಿಫ್ರೆಂಟ್ ಬರುತ್ತಾ? ಹೌದು. ಕಾರ್ಗೆ ಬಂದ್ಬಿಟ್ಟು OEM ಸಿಸ್ಟಮ್ ಅದು. ಓಕೆ. ಅಂದರೆ ಒರಿಜಿನಲ್ ಎಕ್ವಿಪ್ಮೆಂಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಪೇಂಟ್ ಆಗುತ್ತೆ. ಅದೇ ಪೇಂಟ್ ಕ್ಯಾಟಗರಿಯಲ್ಲಿ ರೀಫಿನಿಶಿಂಗ್ ಅಂತ ಪೇಂಟ್ ಇರುತ್ತೆ. ಓಕೆ. ಅದು ಆ್ಯಕ್ಚುಲಿ ಎಲ್ಲ ಬಂದ್ಬಿಟ್ಟು ರೀಫಿನಿಶಿಂಗ್ ಐಟಮ್ಸ್. ಓಕೆ. ಓಕೆ. ಬಸ್ ಮಾತ್ರ ರೀಫಿನಿಶಿಂಗ್ ಮಾಡಬೇಕಾಗುತ್ತೆ. ಓಕೆ. ಆ ಥರ ಅಂದರೆ ಹಾಗಾದರೆ ಅದು ಬೇರೆ ಇದು ಬೇರೆ ಪೇಂಟ್? ಹೌದು. ನೋಡಲಿಕ್ಕೆ ಒಂದೇ ಥರ ಒಂದೇ ಥರ ಕಾಣುತ್ತೆ. ಓಕೆ ಸರ್. ಸರ್, ಕಾಸ್ಟ್ ಬಂದುಬಿಟ್ಟು ಅದಕ್ಕೆ ಜಾಸ್ತಿ ಬರುತ್ತಾ ಕಾರ್ ಇದಕ್ಕೆ ಜಾಸ್ತಿ ಇರುತ್ತಾ ಪೇಂಟ್? ರೀಫಿನಿಶಿಂಗ್ ಜಾಸ್ತಿ ಬರುತ್ತೆ. ಕಾರದ್ದು ಅದು ಸಿಸ್ಟಮ್ OEM ಸಿಸ್ಟಮ್ ಬೇರೆ ಥರ ಇರುತ್ತೆ. ಅದನ್ನು ನಾವು ರೀಫಿನಿಶಿಂಗಲ್ಲಿ ಯೂಸ್ ಮಾಡೋದಕ್ಕಾಗ. ಓಕೆ ಸರ್. ಇನ್ನೊಂದು ವಿಷಯಕ್ಕೆ ಬರ್ತೇನೆ. ಇವಾಗ ಬಸ್ಸಿಗೆ ಪೇಂಟ್ ಹಾಕುವಕ್ಕಿಂತ ಮೊದಲು ಒಂದು ವೈಟ್ ಕಲರ್ ಕೋಟ್ ಹೊಡಿತಾರಲ್ಲ ಸರ್, ಅದು ಯಾಕೆ ಸರ್ ವೈಟ್ ಪೇಂಟ್ ಹೊಡಿಯೋದು ಸರ್? ಅದಕ್ಕೆ ವೈಟ್ ಪೇಂಟ್ ಹೊಡಿಯೋದಂತ ಅಂದರೆ ಅದನ್ನ UV ಜಾಸ್ತಿ ಎಫೆಕ್ಟ್ ಆಗೋಕ್ಕಿಲ್ಲ, ಈ ಗಾಡಿ ಬಿಸಿ ಆಗೋದಿಲ್ಲ. ಅದರಿಂದ ವೈಟ್ ಜನ ಜಾಸ್ತಿ ಲೈಕ್ ಮಾಡ್ತಾರೆ. ನೀವು ಆ್ಯಕ್ಚುಲಿ ಕಾರ್ ಇರ್ಬೋದು, ಇಲ್ಲ ಬಸ್ ಇರ್ಬೋದು, ಅದು ನ್ಯಾಷನಲ್ ಪರ್ಮನೆಂಟ್ ಕಲರಿಂದ ಅದು ವೈಟ್ ಯೂಸ್ ಮಾಡೋದು. ಓಕೆ. ಓಕೆ ಸರ್. ಇನ್ನೊಂದು ಏನಂತ ಹೇಳಿದ್ರೆ, ಇವಾಗ ಕೇರಳದಲ್ಲಿ ಮುಂಚೆ ಎಲ್ಲ ತುಂಬಾನೇ ಕಲರ್ಫುಲ್ ಎಲ್ಲ ಬಸ್ ಬರ್ತಾ ಇತ್ತು. ಇವಾಗ ಒಂದೇ ತರ ಒಂದು ಬಾಡಿ ಕೋಡ್ ಮಾಡಿದ್ದಾರೆ, ಕಲರ್ ಕೋಡ್ ಮಾಡಿದ್ದಾರೆ, ವೈಟ್ ಕಲರ್ ಮಾಡಿದ್ದಾರೆ ಸರ್. ಅದು ಯಾಕೆ ಸರ್ ರೂಲ್ಸ್? ಅದು ಗೌರ್ಮೆಂಟ್ ರೂಲ್ಸ್ ಮಾಡಿದ್ದಾರೆ. ಅವರೊಂದು ಸ್ಟ್ಯಾಂಡರ್ಡ್ ಮಾಡಿದ್ದಾರೆ. ಟೂರಿಸ್ಟ್ ವೆಹಿಕಲ್ಗೆ ಬಂದ್ಬಿಟ್ಟು ವೈಟ್, ಒಂದು ಬ್ಲೂ ಬಾರ್ಡರ್. ನಂತರ ಲೋಕಲ್ ಬಸ್ಸು ಒಂದು ಪಿಂಕು, ಒಂದು ಗ್ರೀನು, ಮತ್ತೆ ಇನ್ನೊಂದು ಬಂದ್ಬಿಟ್ಟು ಬ್ಲೂ ಕಲರ್. ಆ ಥರ ಅವರು ಸ್ಟ್ಯಾಂಡರ್ಡ್ ಕಲರ್ ಕೋಡ್ ಮಾಡಿದ್ದಾರೆ. ಆ ಥರ ಇದು ಕೇರಳ ಸ್ಟೇಟ್ ಅಲ್ಲಿ ಮಾತ್ರ? ನಮ್ದು ಕರ್ನಾಟಕದಲ್ಲೆಲ್ಲ ಇರಲಿಲ್ಲ? ಕರ್ನಾಟಕ ಇಲ್ಲ, ತಮಿಳುನಾಡು ಇಲ್ಲ, ಆಂಧ್ರ ಇಲ್ಲ, ಓಕೆ, ಮತ್ತೆ ತೆಲಂಗಾಣ ಇಲ್ಲ ಸರ್. ಹೆಚ್ಚಾಗಿ ನಿಮ್ಮ ಕಡೆ ಯಾವುದು ಜಾಸ್ತಿಯಾಗಿ ಬಸ್ ಬರೋದು ನಿಮ್ಮಲ್ಲಿ? ಎಲ್ಲ ಸ್ಟೇಟಿದು ಬರುತ್ತೆ ಜಾಸ್ತಿ. ತಮಿಳುನಾಡು, ನಮ್ಮ ಮ್ಯಾಂಗ್ಳೂರ್ ಸೈಡು, ಕೋಸ್ಟಲ್ ಏರಿಯಾ, ಮತ್ತೆ ಕರ್ನಾಟಕದು ಎಲ್ಲ ಗಾಡಿ. ಕಲರ್ ಎಲ್ಲ ಹೇಗೆ ಆಪರೇಟರ್ಸ್ನವರೇ ಹೇಳ್ತಾರಾ ಅಥವಾ ನೀವು ಹೇಗೆ ಈ ಬಸ್ಸಿಗೆ ಇದು ಚೆನ್ನಾಗಿ ಬರುತ್ತೆ ಅಂತ ನೀವು ಹೇಳ್ತೀರಾ? ಕೆಲವರು ಬಸ್ ಓನರ್ಸು ಫೋಟೋಸ್ ತೋರಿಸ್ತಾರೆ, ಮತ್ತೆ ನಿಮ್ದೇನೋ ಸಜೆಷನ್ ಕಲರ್ಸ್ ಇದ್ರೆ ತೋರಿಸಿ ಅಂತ ಹೇಳ್ತಾರೆ. ಅದರಿಂದ ಆ ಪ್ರಕಾರ ನಾವು ಮಾಡಿ ಮಿಕ್ಸ್ ಮಾಡಿ ತೋರಿಸ್ತೀವಿ. ಇದು ಕಲರ್ ಚೆನ್ನಾಗಿ ಕಾಣಿಸ್ತದೆ, ಅದರಿಂದ ಅವ್ರಿಗೂ ಸಂತೋಷ ಆಗುತ್ತೆ, ಇದು ನಮ್ಗೆ ಹೊಡೆದ್ರೆ ಚೆನ್ನಾಗಿರುತ್ತೆ. ಅದರಿಂದ ಅವ್ರ ಸೆಲೆಕ್ಷನ್ ಮತ್ತೆ ನಮ್ದು ಎರಡು ಸೇರಿ ಫಿನಿಶ್ ಆ ಥರ ಮಾಡ್ತೀರಾ? ಓಕೆ. ಹೆಚ್ಚಾಗಿ ನೀವು ಹೇಳ್ತೀರಾ ಈ ಮಾಡೆಲ್ಗೆ ಇದು ಚೆನ್ನಾಗಿ ಬರುತ್ತೆ ಪೇಂಟ್, ನಂತರ ಅವರು ಓಕೆ ಹೇಳ್ತಾರೆ, ನಂತರ ನೀವು ಮಾಡ್ತೀರಾ ಸರ್. ಎಷ್ಟು ಟೈಮ್ ತಗೊಳ್ತೀರಾ ಸರ್ ಇದು ಫೈನಲ್ ಆಗಿ ಬರುವಂತ ಕೆಲಸ ಹೇಳಿದ್ರೆ? ಪೇಂಟ್ ನಾವು ಪೇಂಟ್ ಸಪ್ಲೈ ಮಾಡ್ತೀವಿ ಕೋಚಸ್ಗಳಿಗೆ. ಪೇಂಟ್ ಮ್ಯಾನುಫ್ಯಾಕ್ಚರರ್ ಕಂಪನಿ ನಮ್ಮದು. ಅದರಿಂದ ನಾವು ಡೈರೆಕ್ಟ್ OEM ಆ ಥರ ದೊಡ್ಡ ಕಂಪನಿ ಆದಿದೆ, ಅದಕ್ಕೆ ನಾವು ಡೈರೆಕ್ಟ್ ಸಪ್ಲೈ ಮಾಡಿ, ನೀವು ಸಪ್ಲೈ ಮಾಡಿ, ನಾವು ಪೇಂಟ್ ಸಪ್ಲೈ. ಓಕೆ ಸರ್. ಹೆಚ್ಚಾಗಿ ಯಾವ ಕಲರ್ ಜಾಸ್ತಿ ಹೋಗುತ್ತೆ ಬಸ್ನವರಿಗೆ? ಕಲರ್ಸು ಅದರಿಂದ ಜಾಸ್ತಿ ವೈಟ್ ಹೋಗುತ್ತೆ. ಕೆಲವರು ಕಸ್ಟಮರ್ ರಿಕ್ವೈರ್ಮೆಂಟ್ ಅವ್ರದ್ದೇನು ಇಷ್ಟ ಇದೆ ಅದರಿಂದ ತಗರ ಡಿಸೈನ್ ಇರುತ್ತೆ. ಇಲ್ಲ ಮ್ಯಾಂಗ್ಳೂರ್ ಸೈಡೆಲ್ಲ ಅಂದ್ರೆ ಬರೀ ಲೈನ್ಸ್ ಬಾರ್ಡರ್ಸ್ ಇರುತ್ತೆ. ತಮಿಳ್ನಾಡು ಆದ್ರೆ ಎಲ್ಲ ಪ್ರತಿಯೊಂದು ಡಿಸೈನ್ ಕಲರ್ ಇರುತ್ತೆ. ಓಕೆ. ಓಕೆ. ಆ ಥರ ಇದೆ ಸರ್. ಮುಂಚೆ ಎಲ್ಲ ಕೇರಳದಲ್ಲಿ ಒಂಥರ ಕಲರ್ಫುಲ್ ಬಸ್ ಎಲ್ಲ ಬರ್ತಾ ಇತ್ತು, ಇವಾಗ ಬರ್ತಾ ಇಲ್ಲ. ಅದಕ್ಕೆ ವರ್ಕ್ ಎಲ್ಲ ಜಾಸ್ತಿ ಸರ್? ಇಲ್ಲ, ಅವರಿಗೆ ವರ್ಕ್ ಕಮ್ಮಿ ಆಗಿದೆ. ಏನೋ ಸ್ಟ್ಯಾಂಡರ್ಡ್ ಮಾಡೋದ್ರಿಂದ ಒಂದು ಅಷ್ಟು ಕೇರಳ ಗಾಡಿ ಎಲ್ಲ ಕನ್ಸಂಪ್ಷನ್ ಕಮ್ಮಿನೇ ಆಗಿದೆ. ಅದರಿಂದ ಅವ್ರದ್ದು ಸ್ಟ್ಯಾಂಡರ್ಡ್ ಒಂದು ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡ್ತಾರೆ ಕೇರಳ. ಓಕೆ ಸರ್. ಮತ್ತೊಂದು ಏನಂತ ಹೇಳಿದ್ರೆ, ಇವಾಗ ಮುಖ್ಯವಾಗಿ ನೈಟ್ ನಮಗೆ ಬಸ್ ಇದೆಲ್ಲ ಕಲರ್ ಮೇನ್ ಮ್ಯಾಟ್ರ್ ಆಗ್ತದೆ. ಈ ನೈಟ್ ಹೊತ್ತು ಹೋಗೋದು ಗಾಡಿ ಎಲ್ಲ ಆಲ್ಮೋಸ್ಟ್ ವೈಟ್ ಇದ್ರೆ ಚೆನ್ನಾಗಿರುತ್ತೆ ಅಂತ ನನ್ನದೊಂದು ಒಂದು ಅನಿಸಿಕೆ ಸರ್. ಇದ್ರ ಬಗ್ಗೆ ಹೇಗೆ ಸರ್? ಕಲರ್ ಕೋಡ್ ಮ್ಯಾಟ್ರ್ ಆಗುತ್ತಾ? ಕಲರ್ ಕೋಡು ಅಟ್ರಾಕ್ಷನ್ ಬಂದ್ಬಿಟ್ಟು ಪಬ್ಲಿಕ್ಗೆ ಯಾಕೆ ಇಷ್ಟ ಆಗುತ್ತೆ, ಗಾಡಿ ಲುಕ್ ಇರೋದ್ರಿಂದ ಜನ ಇಷ್ಟಪಡ್ತಾರೆ. ಆ ಗಾಡಿಗೆ ಚೆನ್ನಾಗಿದೆ, ಈ ಗಾಡಿ ಚೆನ್ನಾಗಿದೆ. ವೈಟ್ ಇದ್ರೆ ಒಂದು ಪ್ಲೈನ್ ಇರುತ್ತೆ, ಅವ್ರಿಗೆ ಕೆಲವು ಜನಕ್ಕೆ ಇಷ್ಟ ಆಗಲ್ಲ, ಕೆಲವು ಜನಕ್ಕೆ ಇಷ್ಟ ಆಗುತ್ತೆ. ಓಕೆ. ನಿಜವಾಗಿ ವೈಟೇ ಒಳ್ಳೇದಲ್ಲ? ವೈಟ್ ಒಳ್ಳೇದು, ಸ್ಟ್ಯಾಂಡರ್ಡ್ ವೈಟ್ ಮತ್ತೆ ನೈಟಿಗೆ ಸಹ ಒಳ್ಳೇದು. ಈ ಗಾಡಿ ಎಲ್ಲ ಸ್ವಲ್ಪ ಎದ್ದು ಕಾಣುತ್ತೆ, ಹೌದು ಅಲ್ವಾ? ತುಂಬ ಜನ ಹೇಳ್ತಾರೆ ವೈಟ್ ಗಾಡಿಯನ್ನು ಪ್ರಿಪೇರ್ ಮಾಡ್ತೇವೆ ನಾವು ಅಂತ, ಕೆಲವು ಬಾಡಿ ಬಿಲ್ಡರ್ಸ್ನವ್ರು ಹೇಳ್ತಾರೆ. ಅದಕ್ಕೋಸ್ಕರ ನಾನು ಇದು ಕೇಳಿದೆ. ಮತ್ತು ನೀವು ಹೇಳಿದ್ರಿ ಗಾಡಿ ಈಗ ರೆಡಿ ಮಾಡಲಿಕ್ಕೆ ಅವರವರ ಮೇಲೆ ಡಿಪೆಂಡ್. ಕೆಲವರು ಈ ಕಲರ್ ಹಾಕಿ ಆ ಕಲರ್ ಹಾಕಿ ಅಂತೆಲ್ಲ ಹೇಳ್ತಾರೆ.
ನಿಮ್ಮದು ಫೇವ್ರೇಟ್ ಆದಂಥ ಯಾವುದಾದ್ರೂ ಒಂದು ಬಾಡಿ ಕೋಡ್ ಇರುತ್ತಾ ನಿಮ್ಮ ಕಲರಲ್ಲಿ ಬರೋದಾದ್ರೆ? ಇಲ್ಲ ಸರ್, ಅದು ಆಕ್ಚುಲಿ ಇಂಟರ್ನ್ಯಾಷನಲ್ ಕೋಡ್ಸ್ ಇರುತ್ತೆ, ಒಂದು ರಾಯಲ್ ಶೇಡ್ಸ್ ಇರುತ್ತೆ, ಮತ್ತೆ ಅದರ್ಸ್ ಕಂಪನೀಸ್ OEM ಮ್ಯಾನುಫ್ಯಾಕ್ಚರರ್ಸ್ ಕಲರ್ ಇರುತ್ತೆ, ಮಾರುತಿ, ಸುಜುಕಿ ಇಲ್ಲ ಹೋಂಡೈ, ಆ ಥರ ಕಲರ್ ಕೋಡ್ಸ್ ಇರುತ್ತೆ. ಅವ್ರ ಕಸ್ಟಮರ್ ನೋಡ್ಬಿಟ್ಟು ಈ ಗಾಡಿ ಕಲರ್ ಬೇಕು ಅಂತಂದ್ರೆ ಆ ಕಲರ್ ನಾವು ತೆಗೆದು ಅವ್ರಿಗೆ ತೋರಿಸ್ಕೊಳ್ತೀವಿ ಈ ತರ. ಓಕೆ, ಕಸ್ಟಮೈಸ್ ಮಾಡ್ತೀರಾ? ಹೌದೌದು, ಕಸ್ಟಮೈಸ್ ಯಾವ ಕಲರ್ ಬೇಕಂದ್ರೆ ಕಸ್ಟಮೈಸ್ ಮಾಡ್ತೀವಿ. ಓಕೆ, ಒಂದು ಬಸ್ಸಿಗೆ ಎಷ್ಟು ಲೀಟರ್ ಹೋಗುತ್ತೆ ಸರ್ ಪೇಂಟ್? ಸುಮಾರು ಒಂದು ಬಸ್ಸಿಗೆ ಅದಾದ್ರು ಒಂದು ಮೆಟಾಲಿಕ್ ಒಂದು ಕಲರ್ ಹೊಡಿತೀವಿ ಅಂತ ಅಂದ್ರೆ ಬ್ಲೂ ಅಂದ್ರೆ ಒಂದು 6 ರಿಂದ 8, ಡಿಪೆಂಡ್ ಬೈ ಬಸ್. ಓಕೆ, ಎಷ್ಟು ಲೆಂತ್ ಇದೆ ಬಸ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕ್ವಾಂಟಿಟಿ. ಒಂದು ಮಿನಿಮಮ್ ಅಂತ ಹೇಳಿದ್ರೆ ಎಷ್ಟು ಹೋಗುತ್ತೆ? ಮಿನಿಮಮ್ ಒಂದು 6 ಲೀಟರ್ ಇಂದ ಮ್ಯಾಕ್ಸಿಮಮ್ ಒಂದು 8 ಲೀಟರ್ ಪೇಂಟ್. 6 to 8 ಲೀಟರ್. ಅದು ಒಂದೇ ಕೋಟ್ ಬರುತ್ತಾ ಅಥವಾ ಡಬಲ್? 4 ಕೋಟ್ಸ್ ಹೊಡಿಬೇಕಾಗುತ್ತೆ. ಮೆಟಾಲಿಕ್ ಆದ್ರೆ 4 ಟೈಮ್ಸ್ ಹೊಡಿಬೇಕಾಗುತ್ತೆ, 3 to 4 ಟೈಮ್ ಹೊಡಿಬೇಕಾಗಿ ಬರುತ್ತೆ. ಓಕೆ, 3 to 4 ಟೈಮ್. 4 ಟೈಮ್ಸ್ ಮೆಟಾಲಿಕ್. ಓಕೆ, ಆದ್ರೆ ಸಾಲಿಡ್ ಅಂತಂದ್ರೆ 2 ಕೋಟ್ಸ್ ಅಲ್ಲಿ ಅಂದ್ರೆ 1 to 2 ಕೋಟ್ಸ್ ಅಲ್ಲಿ ಫಿನಿಶ್ ಆಗುತ್ತೆ. ಓಕೆ, ನಂತರ ನೀವು ಅದಕ್ಕೆ ಇದು ಈ ಇದು ಬರುತ್ತಲ್ಲ ಶೈನಿಂಗ್, ಅದಕ್ಕೆ ಏನು ಹೇಳುದು? ಅದು ಬೇಸ್ ಕೋಟ್ ಮತ್ತೆ ಟಾಪ್ ಕೋಟ್ ಎರಡು ತರ ಪೇಂಟ್ ಇದೆ. ಬೇಸ್ ಕೋಟ್ ಆದ್ರೆ ನಾವು ಕ್ಲಿಯರ್ ಕೋಟ್ ಮಾಡಬೇಕಾಗುತ್ತೆ, ಇಲ್ಲ ಅಂತಂದ್ರೆ ಸಾಲಿಡ್ ಇದ್ರೆ ನೀವು ಡೈರೆಕ್ಟ್ DG ಅಂತಾರೆ, ಅದಕ್ಕೆ ಡೈರೆಕ್ಟ್ ಟು ಗ್ಲಾಸ್. ಓಕೆ, ಅದು ಡೈರೆಕ್ಟ್ ಯಾವ ಕಲರ್ ಬೇಕಾದ್ರೆ ಸಿಗುತ್ತೆ, ಅವೈಲೇಬಿಲಿಟಿ ಇರುತ್ತೆ, ಅದನ್ನ ಡೈರೆಕ್ಟ್ ಯೂಸ್ ಮಾಡಿ. ಓಕೆ ಸರ್. ಸರ್, ಇನ್ನೊಂದು ಏನಂತ ಹೇಳಿದ್ರೆ ಇದರ ಬಾಳಿಕೆ ಹೇಗೆ ಸರ್? ಎಷ್ಟು ವರ್ಷ ಬರುತ್ತೆ? ಏನಾದರೂ ಆ ಥರ ಇರುತ್ತಾ ಪೇಂಟ್ಸ್ ಎಲ್ಲ? ಪೇಂಟ್ OEM ಸಿಸ್ಟಮ್ ಎಲ್ಲ ನೋಡಿದ್ರೆ ನೀವು ಯಾವುದೇ ಕಂಪ್ನಿ ಆದ್ರೆ 2 years ವಾರಂಟಿ ಕೊಟ್ಟಿರ್ತಾರೆ. ಓಕೆ, ಆದ್ರೆ ಮೇಂಟೈನ್ ಯಾಕೆ ಮಾಡ್ತಾರೆ ಡಿಪೆಂಡ್ ಆಗ, ನಿಮ್ಗೆ 10 ವರ್ಷವರೆಗೂ 15 ವರ್ಷದವರೆಗೂ ಪೇಂಟ್ ಇರುತ್ತೆ, ಪೇಂಟ್ ಏನು ಆಗೋದಿಲ್ಲ. ಓಕೆ, ಆದ್ರೆ ಡಿಪೆಂಡ್ ಮೇಂಟೆನೆನ್ಸ್ ಯಾಕೆ ಮಾಡ್ತಾರೆ ಆ ಥರ ಬರುತ್ತೆ ಅಲ್ಲ. ವೈಟ್ ಅಂತ ಹೇಳಿದ್ರೆ ಇವು ಟಚ್ ಅಪ್ ಎಲ್ಲ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಸ್ವಲ್ಪ. ಇವಾಗ ಮೇನ್ಲಿ ಒಂದು ಏನಾದರೂ ಗಾಡಿ ಟಚ್ ಆದರೆ ನಮ್ಮ ಕಡೆ ಸಹ ಮಾಡ್ಬೋದು ಅಲ್ವಾ, ಸ್ವಲ್ಪ ಟಚ್ ಅಪ್ ಎಲ್ಲ ಮಾಡ್ಲಿಕ್ಕೆ. ಈ ಕಲರಲ್ಲಿ ಇದ್ರೆ ಅದೊಂದು ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ ಅದು. ಓಕೆ, ಸರ್ ನಿಮ್ಮದು ಒಂದು ಕ್ವಾಲಿಫಿಕೇಶನ್ ಎಷ್ಟು ಆಗಿದೆ ಸರ್? ನೀವು ಎಷ್ಟು ಕಲ್ತಿದ್ರೆ ಈ ಫೀಲ್ಡ್ ಬರುವಾಗಿಂತ ಮೊದಲು ಏನು ಮಾಡಿ ಬಂದ್ರಿ ನೀವು? ನಾವು ಒಂದು ಟ್ರೈನಿಂಗ್ ತೆಗೆದು ಪೇಂಟಿಂಗ್ ಕೆಲಸ ಕಲ್ತು ಆಮೇಲೆ ನಂತರ ಇದು ಸೇಲ್ಸ್ ಬಂದಿದೆ. ಓಕೆ, ಇದಕ್ಕೆ ಟ್ರೈನಿಂಗ್ ಎಲ್ಲ ಮಾಡಿದ್ರೆ ನೀವು? ಓಕೆ ಸರ್, ಟ್ರೈನಿಂಗ್ ಪೀರಿಯಡ್ ಅಂತ ಹೇಳಿದ್ರೆ ಅದರಲ್ಲಿ ನಿಮ್ಗೆ ಏನೆಲ್ಲ ಹೇಳಿಕೊಡ್ತಾರೆ? ನಾವು ಆಲ್ರೆಡಿ ಎಲ್ಲ ಹೇಗೆ ಸ್ಟಾರ್ಟಿಂಗ್ ಇಂದ ಪ್ರೋಸೆಸ್ ಹೇಗೆ ಮಾಡಬೇಕಾಗಿದೆ, ಫೈನಲ್ ಹೇಗೆ ಮಾಡಬೇಕಾಗಿದೆ, ಅದಕ್ಕೆ ಪೇಂಟ್ ಹೇಗೆ ಅಪ್ಲಿಕೇಶನ್ ಮಾಡಬೇಕು, ಕ್ಲಿಯರ್ ಹೇಗೆ ಅಪ್ಲಿಕೇಶನ್ ಮಾಡಬೇಕು, ಆ ಥರ ನಾವು ಯೂಸ್ ಮಾಡಿ ಅದೆಲ್ಲ ನಿಮಗೆಲ್ಲ ಹೇಳ್ಕೊಡ್ತಾರೆ. ಓಕೆ ಸರ್, ನಿಮ್ಮ ಕಂಪ್ನಿ ಈ ಶಾಪ್ ಇದೆ ಹೆಸರೇನು ಸರ್ ನಿಮ್ಮದು? ನಮ್ದು ಅಲ್ಫಾಗಮ್ ಕೋಟಿಂಗ್ ಸೊಲ್ಯೂಷನ್ ಓಕೆ ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಓಕೆ, ಬ್ರ್ಯಾಂಡ್ ಬಂದ್ಬಿಟ್ಟು ಒನ್ ಅಪ್ ಬ್ರ್ಯಾಂಡ್. ಒನ್ ಅಪ್ ನಿಮ್ಮದು ಬ್ರ್ಯಾಂಡ್ ಹೇಳಿದ್ರೆ ಒನ್ ಅಪ್. ಓಕೆ ಸರ್, ಎಲ್ಲಿ ನಿಮ್ಮದು ಮೇನ್ ಬ್ರಾಂಚ್ ಎಲ್ಲಿ ಸರ್? ಮೇನ್ ಬ್ರಾಂಚ್ ನಮ್ಮದು ಹೆಡ್ ಆಫೀಸ್ ಬ್ಯಾಂಗ್ಳೂರ್, ಕರೂರ್ ಬ್ರಾಂಚ್ ಆಫೀಸ್, ಫ್ಯಾಕ್ಟ್ರಿ ಗೋವಾದಲ್ಲಿ. ಫ್ಯಾಕ್ಟ್ರಿ ಗೋವಾದಲ್ಲಿ ಎಲ್ಲ ರೆಡಿ ಆಗೋದೆಲ್ಲ ಗೋವಾದಲ್ಲಿ. ಸರ್, ಗೋವಾದಲ್ಲಿ ಎಲ್ಲಿ ಸರ್? ಬಿಚೋಲಿಯಂ ಇಂಡಸ್ಟ್ರಿಯಲ್ ಎಸ್ಟೇಟ್. ಓಕೆ, ನಾವು ಲಾಸ್ಟ್ ಟೈಮ್ ನಾವು ಹೋಗಿದ್ವಿ ಅಲ್ಲಿ. ನಾವು ದಾಮೋದರ್ ಕೋಚಿದ ಒಂದು ಬ್ಲಾಗ್ ಮಾಡಿದ್ವಿ ನಾವು, ಅಲ್ಲೇ ಪಕ್ಕದಲ್ಲೇ ಆಗುತ್ತೆ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೆಯ ಇನ್ಫಾರ್ಮೇಶನ್ ಅನ್ನು ಕೊಟ್ರಿ. ಥ್ಯಾಂಕ್ ಯು ಸರ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೇನೆ. ಇನ್ನಷ್ಟು ಇದರ ರಿಲೇಟೆಡ್ ವ್ಲಾಗನ್ನು ನಾನು ನನ್ನ ಚಾನಲಲ್ಲಿ ಹಾಕ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೇನೆ. ಇನ್ನಷ್ಟು ಹೊಸ ವ್ಲಾಗ್ನೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಹಿಂದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಳ್ಕೊಂಡು. ಟೇಕ್ ಕೇರ್, ಬಾಯ್ ಬಾಯ್.